ಬಿಗ್ ಬಾಸ್ ರಜತ್ಗೆ ಸುದೀಪ್ ಮಗಳು ಸಾನ್ವಿ ಒಂದಷ್ಟು ವಾರ್ನಿಂಗ್ ಕೂಡ ಕೊಟ್ಟಿರುವಂತಹ ಒಂದು ವಿಡಿಯೋ ಈಗ ವೈರಲ್ ಆಗ್ತಿರುವಂತಹದ್ದು. ಬಿಗ್ ಬಾಸ್ ಸ್ಪರ್ಧಿ ರಜತ್ ಮೇಲೆ ಸಾನ್ವಿ ಕೋಪಗೊಂಡ್ರ? ರಜತ್ ವರ್ತನೆಯಿಂದ ಸಾನ್ವಿಗೆ ಕಿರಿಕಿರಿ ಆಯ್ತಾ? ನಿಂತ ಜಾಗದಲ್ಲೇ ತರಾಟೆಗೆ ತೆಗೆದುಕೊಂಡಂತಹ ಸುದೀಪ್ ಅವರ ಪುತ್ರಿ. ಎಸ್, ಬಿಗ್ ಬಾಸ್ನ ಸ್ಪರ್ಧಿಯಾಗಿದ್ದಂತಹ ರಜತ್ಗೆ ಈಗ ಸುದೀಪ್ ಮಗಳು ಸಾನ್ವಿ ವಾರ್ನಿಂಗ್ ಕೊಟ್ಟಿರುವಂತಹದ್ದು. ಬಿಗ್ ಬಾಸ್ ಸ್ಪರ್ಧಿ ರಜತ್ ಮೇಲೆ ಸಾನ್ವಿ ಯಾವ ಕಾರಣಕ್ಕೋಸ್ಕರ ಕೋಪಗೊಂಡ್ರು? ರಜತ್ ವರ್ತನೆಯಿಂದ ಸಾನ್ವಿಗೆ ಕಿರಿಕಿರಿ ಆಯಿತಾ? ನಿಂತ ಜಾಗದಲ್ಲೇ ತರಾಟೆಗೆ ತೆಗೆದುಕೊಂಡಂತಹ ಸುದೀಪ್ ಪುತ್ರಿ. CCL ಪಂದ್ಯಾವಳಿ ವೇಳೆ ಎಡವಟ್ಟು ಮಾಡಿಕೊಂಡಂತಹ ರಜತ್ ಸಾನ್ವಿ ತರಾಟೆ ತೆಗೆದುಕೊಂಡಂತಹ ಒಂದು ವಿಡಿಯೋ ಇದೆಯಲ್ಲ, ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹದ್ದು. ಎಸ್, ಇದೇ ಒಂದು ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಸುದೀಪ್ ಅವರ ಮಗಳು ಜೊತೆಗೆ ದೀಪಿಕಾ ದಾಸಯ್ಯ ಅವರೆಲ್ಲರೂ ಕೂಡ ಒಂದಷ್ಟು ಸೆಲ್ಫಿಯನ್ನು ತೆಗೆದುಕೊಳ್ತಾ ಇರ್ತಾರೆ. ಅವರ ಹಿಂದೆ ರಜತ್ ಕೂಡ ಬರ್ತಾರೆ. ರಜತ್ ಬಂದ ನಂತರ ಅಂದರೆ ಒಂದು ಸಿಂಬಲನ್ನು ಕೊಡ್ತಾರೆ, ವಿಕ್ಟರಿ ಸಿಂಬಲ್ ಅಥವಾ ಏನೋ ಒಂದು ಸಿಂಬಲನ್ನು ಕೊಡ್ತಾರೆ. ಆ ಒಂದು ಸಿಂಬಲಿಂದ ಆ ಒಂದು ಸಿಂಬಲ್ ನೋಡಿದ ತಕ್ಷಣ ಸಾನ್ವಿಯವರು ರಜತ್ ಮೇಲೆ ಒಂದಷ್ಟು ಸಿಡಿಮಿಡಿಗೊಳ್ತಾರೆ. ಯಾಕೆ ಈ ರೀತಿಯಾಗಿ ನಡ್ಕೊಳ್ತೀರಾ, ಯಾಕೆ ಈ ರೀತಿಯಾಗಿ ಮಾಡ್ತೀರಾ ಅಂತೇಳಿ ಒಂದಷ್ಟು ಸಿಡಿಮಿಡಿಗೊಳ್ತಾರೆ. ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂತಹದ್ದು. ಅಂದರೆ ಸುದೀಪ್ ಮಗಳು ಸಾನ್ವಿ ಇದ್ದಾರಲ್ಲ, ಅವರು ರಜತ್ ಮೇಲೆ ಕೋಪಗೊಂಡಿರುವಂತಹ ಒಂದು ಸನ್ನಿವೇಶ ಇದು. ಎಸ್, ರಜತ್ ಒಬ್ಬ ಒಳ್ಳೆಯ ಎಂಟರ್ಟೈನರ್, ನೋ ಡೌಟ್ ಆ ವಿಚಾರದಲ್ಲಿ. ಯಾವ ಕಾರಣಕ್ಕೆ ಸಾನ್ವಿ ಅವರು ರಜತ್ ಮೇಲೆ ಕೋಪಗೊಂಡ್ರು? CCL ವೇಳೆ ಸಾನ್ವಿಗೆ ರಜತ್ ಮಾಡಿದ್ದೇನು? ಸಾನ್ವಿ ಸುದೀಪ್ ಫೋಟೋ ತೆಗೆಸಿಕೊಳ್ಳುವ ವೇಳೆ ರಜತ್ ಕಿರಿಕ್ ಮಾಡಿರುವಂತಹದ್ದು. ಹಿಂದೆ ಬಂದು ವಿಕ್ಟರಿ ಸಿಂಬಲ್ ಹಿಡಿದು ಪೋಸ್ ಕೊಟ್ಟಂತಹ ರಜತ್. ಎಸ್, ನಾನಾಗಲೇ ಹೇಳ್ದಂಗೆ ರಜತ್ ಹಿಂದೆ ಬಂದ ಕಾರಣ ಅಪ್ಸೆಟ್ ಆದ ಸುದೀಪ್. ಕೂಡಲೇ ರಜತ್ನ ಪ್ರಶ್ನೆ ಮಾಡಿದಂತಹ ಸುದೀಪ್ ಅವರ ಪುತ್ರಿ ಸಾನ್ವಿ. ನಂತರ ಪಕ್ಕ ನಿಂತು ಫೋಟೋ ತೆಗೆಸಿಕೊಂಡಂತಹ ರಜತ್. ಎಸ್, ನಾನಾಗಲೇ ಹೇಳ್ದಂಗೆ ರಜತ್ ಒಬ್ಬ ಒಳ್ಳೆಯ ಎಂಟರ್ಟೈನರ್, ಬಿಗ್ ಬಾಸ್ ಸ್ಪರ್ಧಿ ಕೂಡ, ಅದರಲ್ಲಿ ನೋ ಡೌಟ್ ಒಳ್ಳೆಯ ಆಟಗಾರ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಕೂಡ ಅವರು ಕೂಡ ಬದಲಾಗಬೇಕಾಗುತ್ತೆ. ಯಾಕೆಂದರೆ ಅಲ್ಲಿದ್ದಂತಹ ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಕಳೇ. ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಸುದೀಪ್ ಅವರ ಮಗಳು ಕೂಡ ಇರ್ತಾರೆ, ಜೊತೆಗೆ ದೀಪಿಕಾ ದಾಸ್ ಇರ್ತಾರೆ, ಇನ್ನೊಂದಿಬ್ಬರು ಲೇಡಿ ಅಂದರೆ ಅವರು ಕೂಡ ಇರ್ತಾರೆ. ಸೊ ಇವರಿದ್ದಂತಹ ಸಂದರ್ಭದಲ್ಲಿ ಒಂದು ಫೋಟೋ ತೆಗೆಸಿಕೊಳ್ಳುವಂತಹ ಒಂದು ಸನ್ನಿವೇಶ ಅದು. ಆ ಒಂದು ಸನ್ನಿವೇಶದಲ್ಲಿ ರಜತ್ ಏನು ಮಾಡ್ತಾನೆ ಅಂತಂದರೆ ಹಿಂದೆಯಿಂದ ಬಂದು ವಿಕ್ಟ್ರಿ ಸಿಂಬಲನ್ನು ತೋರಿಸ್ತಾರೆ. ಆ ವಿಕ್ಟ್ರಿ ಸಿಂಬಲನ್ನು ನೋಡಿದಂತಹ ಸಂದರ್ಭದಲ್ಲಿ ಸಾನ್ವಿಯವರು ಒಂದಷ್ಟು ಸಿಡಿಮಿಡಿಗೊಳ್ತಾರೆ. ಯಾಕೆ ಈ ರೀತಿಯಾಗಿ ಮಾಡ್ತೀರಾ, ಏನು ಎತ್ತ ಅಂತೇಳಿ ಒಂದು ಸ್ವಲ್ಪ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಸೊ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಸಾನ್ವಿ ಹಾಗೂ ರಜತ್ ಇಬ್ಬರು ಕೂಡ ಒಂದಷ್ಟು ಅಲ್ಲಿ ಮಾತಿನ ಚಕಮಕಿ ಕೂಡ ಆಗುತ್ತೆ. ಭುವನ್ ಗೌಡ ಅನಿಸುತ್ತೆ ಪಕ್ಕದಲ್ಲಿರೋರು, ಭುವನ್ ಗೌಡ ಕೂಡ ಇದ್ದಾರೆ, ಭುವನ್ ಗೌಡ ಅವರ ಪತ್ನಿ ಕೂಡ ಇದ್ದಾರೆ, ಜೊತೆಗೆ ದೀಪಿಕಾ ದಾಸ್ ಜೊತೆಗೆ ಸಾನ್ವಿ ಇವರೆಲ್ಲರೂ ಕೂಡ ಇದ್ದಾರೆ. ಇವರು ಇರುವಂತಹ ಸಂದರ್ಭದಲ್ಲಿ ಆ ರೀತಿಯಾಗಿ ನಡೆದಿತ್ತು. ರಜತ್ ಅವರು ಕೆಲವು ಕಡೆ ಒಂದಷ್ಟು ಓವರ್ ಅನಿಸಿರು ಕೂಡ, ಬಟ್ ಒಳ್ಳೆಯ ವ್ಯಕ್ತಿ. ಆ ಥರದ ಆ ಮನುಷ್ಯನಿಗೆ ಆ ಥರದ್ದು ಬೇರೆ ಯಾವುದು ಕೆಟ್ಟ ಆಲೋಚನೆ ಕೂಡ ಇರಲ್ಲ. ಅಂದರೆ ಸ್ವಲ್ಪ ಫನ್ನಿ ಇರುವಂತಹ ಮನುಷ್ಯ. ಆದರೆ ಎಲ್ಲ ಟೈಮಲ್ಲೂ ಕೂಡ ಅದು ವರ್ಕೌಟ್ ಆಗಲ್ಲ. ಸೊ ಈ ಕೆಲವು ಕಡೆ ಒಂದು ಸ್ವಲ್ಪ ಸಭ್ಯವಾಗಿ ನಡ್ಕೊಳ್ಬೇಕಾಗುತ್ತೆ. ಸೊ ಅದು ಎಲ್ಲ ಒಂದು ಕಡೆ ಸಾನ್ವಿ ಅವರಿಗೆ ಸಾಕಷ್ಟು ಇರಿಸು ಮುರುಸು ತಂದಿತ್ತು. ಸೊ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾನ್ವಿ ಅವರು ರಜತ್ ಅವ್ರನ್ನ ಪ್ರಶ್ನೆ ಮಾಡಿರುವಂಥದ್ದು. ಅಂದರೆ ರಜತ್ ಅವ್ರ ಜೊತೆ ಅವರೇನು ಕಿರಿಕ್ ಮಾಡ್ಕೊಂಡಿಲ್ಲ,
ಬಟ್ ಆದರೆ ಒಂದಷ್ಟು ಅವರ ಎಕ್ಸ್ಪ್ರೆಷನ್ ಇದೆಯಲ್ಲ, ಆ ಎಕ್ಸ್ಪ್ರೆಷನ್ನು ಹಾವಭಾವ ಕಂಪ್ಲೀಟು ಎಲ್ಲ ಒಂದು ಕಡೆ ರಜತ್ ಮೇಲೆ ಕೋಪಗೊಂಡಂತೆ ಕಾಣ್ತಾ ಇತ್ತು. ಆ ರೀತಿಯಾದಂತಹ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹದ್ದು.